ನಮಸ್ಕಾರ ವೀಕ್ಷಕರೇ. ಖಡಕ್ ನಿಯಮಗಳು, ಅಚ್ಚುಕಟ್ಟಾದ ಆಡಳಿತ, ಜನರ ರಕ್ಷಣೆಗೆ ಹೆಸರುವಾಸಿಯಾಗಿರೋ ಸಿಎಂ ಯೋಗಿ ಆದಿತ್ಯನಾಥ್ ಮತ್ತೆ ಸುದ್ದಿ ಆಗ್ತಾ ಇದ್ದಾರೆ. ಸಮಾಜಕ್ಕೆ ಮಾರಕ ಆಗ್ತಾ ಇರೋ ಒಂದೊಂದೇ ಚಟುವಟಿಕೆಗಳನ್ನ ಹೆಕ್ಕಿ ಕಡಿವಾಣ ಹಾಕ್ತಾ ಇರೋ ಯೋಗಿ ಈಗ ಲವ್ ಜಿಹಾದ್ಗೆ ಕಡಿವಾಣ ಹಾಕೋದಕ್ಕೆ ಮಹತ್ವದ ಬಿಲ್ ಒಂದನ್ನ ಪಾಸ್ ಮಾಡಿದ್ದಾರೆ. ಯಾರಾದರೂ ಈಗ ಬಲವಂತವಾಗಿ ಇಂತಹ ಮತಾಂತರಗಳಿಗೆ ಪ್ರಯತ್ನಿಸೋದು, ಬೇರೆ ಬೇರೆ ಮಾರ್ಗಗಳಲ್ಲಿ ಮತಾಂತರಕ್ಕೆ ಮುಂದಾದ್ರೆ ನರಕ ನೋಡೋ ಮಟ್ಟಕ್ಕೆ ಕಠಿಣ ಕಾನೂನು ಜಾರಿ ಮಾಡಿದ್ದಾರೆ. ಇದು ದುಷ್ಕರ್ಮಿಗಳು ಹಾಗೂ ವಿಪಕ್ಷಗಳ ನಿದ್ದೆಗೆಡಿಸ್ತಾ ಇದೆ. ಇನ್ನೊಂದೆಡೆ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಬಂದು 2 ತಿಂಗಳ ಬಳಿಕ ಉತ್ತರ ಪ್ರದೇಶದಿಂದ ಸ್ಫೋಟಕ ಮಾಹಿತಿಯೊಂದು ರಿವೀಲ್ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಎಲ್ಲರ ದೃಷ್ಟಿ ರಾಯ್ಬರೇಲಿಯಿಂದ ಸ್ಪರ್ಧಿಸಿ ಗೆದ್ದ ರಾಹುಲ್ ಗಾಂಧಿಯತ್ತ ನೆಟ್ಟಿದೆ. ಹಾಗಿದ್ರೆ ಯೋಗಿ ರಾಜ್ಯದಲ್ಲಿ ಮತಾಂತರಕ್ಕೆ ಕೈ ಹಾಕಿದ್ರೆ ಏನಾಗುತ್ತೆ? ಇಂಥ ರೂಲ್ಸ್ಗಳಿಂದ ಹೆದರಿರೋ ವಿಪಕ್ಷಗಳ ಟಾರ್ಗೆಟ್ ಏನು? ರಾಯ್ಬರೇಲಿ ರಹಸ್ಯವೇನು? ಇದೆಲ್ಲವನ್ನ 1 by 1 ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಹಿಂದೂಗಳು ಬಹುಸಂಖ್ಯಾತ ಇರೋ ದೇಶದಲ್ಲಿ ಹಿಂದುತ್ವವನ್ನ ನಾಶ ಮಾಡೋದಕ್ಕೆ ನಾನಾ ಶಕ್ತಿಗಳು ಸದಾ ಆಕ್ಟಿವ್ ಆಗಿರುತ್ತವೆ. ಅದೆಲ್ಲದಕ್ಕೂ ಬೆಂಬಲ ನೀಡ್ತಾ ಇರೋದು ರಾಜಕಾರಣಿಗಳು ಹಾಗೂ ಹಿಂದೂ ವಿರೋಧಿ ಹಿಂದೂಗಳು. ಹೇಳ್ತಾ ಹೋದ್ರೆ ಈ ಲಿಸ್ಟ್ಗೆ ಸೇರೋ ಕೆಟಗರಿಗಳು ಇನ್ನೂ ಸಾಕಷ್ಟಿವೆ. ಆದ್ರೆ ನಮ್ಮ ಸಂಸ್ಕೃತಿ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಇಡ್ತಾ ಇರುವವರ ಪೈಕಿ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಒಬ್ರು. ಮತಾಂತರ ನಿಷೇಧ ಕುರಿತಂತೆ ಕರ್ನಾಟಕ ಸೇರಿ ಹಲವು ರಾಜ್ಯಗಳಲ್ಲಿ ಚರ್ಚೆ ನಡೀತಾ ಇತ್ತು. ಈಗ ಯೋಗಿ ಆದಿತ್ಯನಾಥ್ ಈಗಿದ್ದ ನಿಯಮವನ್ನ ಇನ್ನೂ ಖಡಕ್ ಮಾಡೋ ಮೂಲಕ ಜಿಹಾದ್ ಮಾಡುವವರಿಗೆ ಎಚ್ಚರಿಕೆ ನೀಡಿದ್ದಾರೆ. ಈಗ ಇಂಥ ಕೆಲಸಕ್ಕೆ ಕೈ ಹಾಕಿ ಸಿಕ್ಕಿಬಿದ್ರೆ ಬಚಾವಾಗೋದು ಬಹಳ ಕಷ್ಟ ಅನ್ನೋ ಹಾಗಿದೆ. ತಿದ್ದುಪಡಿ ಮಾಡಿರೋ ಕಾಯ್ದೆ ಪ್ರಕಾರ ಲವ್ ಜಿಹಾದ್ ಮತಾಂತರ ಕೇಸ್ಗಳಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಬರೋಬ್ಬರಿ 5 ಲಕ್ಷ ರು ದಂಡ ಹಾಗೂ ಜೀವಾವಧಿ ಶಿಕ್ಷೆ ನೀಡುವ ಸಾಧ್ಯತೆ ಇದೆ ಅಂತ ಕಾನೂನು ಹೇಳ್ತಾ ಇದೆ. ಅಂದಹಾಗೆ ಮತಾಂತರವನ್ನ ಸಂಪೂರ್ಣವಾಗಿ ನಿಷೇಧಿಸೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅಂತ ಮಾತು ಬಂದಾಗ ರಾಜಕಾರಣಿಗಳು ಹಿಂದೂ ವಿರೋಧಿ ಹಿಂದೂಗಳು ಹಾಗೂ ಭಾರತ ವಿರೋಧಿ ಭಾರತೀಯರನ್ನ ಎತ್ತಿಕಟ್ಟಿ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಅಂತ ಗಲಾಟೆ ಮಾಡಿಸ್ತಾರೆ ಅನ್ನೋ ಆರೋಪ ಇದೆ. ಆದ್ರಿಂದ ಇಲ್ಲಿ ಶಿಕ್ಷೆ ಯಾರಿಗೆ ಆಗುತ್ತೆ ಅನ್ನೋದನ್ನ ನಿಖರವಾಗಿ ತಿಳಿಸಲಾಗಿದೆ. ಆಸೆ ಆಮಿಷ, ಬೆದರಿಸಿ, ದಾಳಿ ಮಾಡಿ, ಹಲ್ಲೆ ಮಾಡಿ, ಮದುವೆ ಆಗೋದಾಗಿ ನಂಬಿಸಿ ಅಥವಾ ಮದುವೆಗೋಸ್ಕರ ಮತಾಂತರ ಮಾಡೋ ಪ್ರಯತ್ನಗಳು ಅಪರಾಧ ಅಂತ ಪರಿಗಣಿಸಲಾಗುತ್ತೆ. ಅಲ್ಲದೆ ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗೋದು, ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಬಲವಂತದ ಮತಾಂತರ ಮಾಡೋದು, ಇದೆಲ್ಲವನ್ನು ಕೂಡ ಕ್ರಿಮಿನಲ್ ಕೇಸ್ ಅಂತ ಪರಿಗಣಿಸಿ ಕಠಿಣಾತಿ ಕಠಿಣ ಕ್ಯಾಟಗರಿಯಲ್ಲಿ ಶಿಕ್ಷೆ ನೀಡಲಾಗುತ್ತೆ. ಏನಿಲ್ಲ ಅಂದ್ರೂ ಮಿನಿಮಮ್ 20 ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಮುಂಚೆ ಈ ಕಾಯ್ದೆಯಲ್ಲಿ ಗರಿಷ್ಠ 10 ವರ್ಷಗಳ ಕಾಲ ಶಿಕ್ಷೆ ಹಾಗೂ 50,000ವರೆಗೆ ಮಾತ್ರ ದಂಡವನ್ನ ವಿಧಿಸಲಾಗ್ತಾ ಇತ್ತು. ಆದ್ರೆ ಈಗ ಊಹೆಗೂ ಮೀರಿದ ರೀತಿಯಲ್ಲಿ ಕಾನೂನನ್ನ ಕಠಿಣ ಮಾಡಿದ್ದು ಎಲ್ಲಾ ರಾಜ್ಯಗಳು ಯುಪಿಯತ್ತ ತಿರುಗಿ ನೋಡುವಂತಾಗಿದೆ. ಇದಿಷ್ಟೇ ಅಲ್ಲದೆ ಇಂಥ ಘಟನೆ ಸಂಭವಿಸಿದಾಗ ಯಾರು ಬೇಕಾದ್ರೂ ಪೊಲೀಸ್ ಠಾಣೆಗೆ ತೆರಳಿ FIR ದಾಖಲಿಸುವ ಅವಕಾಶವನ್ನು ನೀಡಲಾಗಿದೆ. ಈ ಮುಂಚೆ ಈ ಸಂಬಂಧ ಕಂಪ್ಲೇಂಟ್ ಕೊಡಬೇಕು ಅಂದ್ರೆ ಸಂತ್ರಸ್ತರ ಜೊತೆಯಲ್ಲಿ ಅವರ ಅಪ್ಪ ಅಮ್ಮ ಎಲ್ಲರೂ ಪೊಲೀಸ್ ಠಾಣೆಗೆ ಹೋಗ್ಬೇಕಿತ್ತು. ಇನ್ನು ಈ ಸಂಬಂಧ ದಾಖಲಾಗೋ ಎಲ್ಲಾ ಪ್ರಕರಣಗಳು ನಾನ್ ಬೇಲೆಬಲ್ ಆಗಿದ್ದು, ಒಂದು ಸರಿ ಸಿಕ್ಕಿಬಿದ್ರೆ ಜೈಲು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಅನ್ನೋ ಹಾಗೆ ಮಾಡಲಾಗಿದೆ. ವಿಧಾನಸಭೆ, ವಿಧಾನ ಪರಿಷತ್ ಎರಡೂ ಕಡೆಗಳಲ್ಲಿ ಈ ತಿದ್ದುಪಡಿ ಬಿಲ್ ಪಾಸ್ ಆಗಿದೆ. ಅಂದಹಾಗೆ ಈಗ ಮುಂಬರೋ ಯುಪಿ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ವಿಚಾರವನ್ನ ಸಮಾಜವಾದಿ ಪಕ್ಷ ಹಾಗೂ ಕಾಂಗ್ರೆಸ್ ಮುಂದಿಟ್ಟುಕೊಂಡು ಪ್ರಚಾರಕ್ಕೆ ಇಳಿಯೋ ಸಾಧ್ಯತೆ ಇದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧ ಹಾಗೂ ಮತಾಂತರ ನಿಷೇಧ ಕಾಯ್ದೆಗೆ ಬಿಜೆಪಿ ಸರ್ಕಾರ ಮುಂದಾಗಿದ್ದಾಗ ನಮ್ಮ ಕೈಗೆ ಅಧಿಕಾರ ಕೊಟ್ರೆ ಈ ಎಲ್ಲಾ ಕಾನೂನುಗಳನ್ನ ತೆಗೆದು ಹಾಕ್ತೀವಿ ಅಂತ ಘಂಟಾಘೋಷವಾಗಿ ಹೇಳಿಕೊಂಡು ಬಂದಿದ್ರು. ಆದ್ರಿಂದ SP ಕೂಡ ಇದೇ ಕೆಲಸ ಮಾಡಬಹುದು ಎನ್ನಲಾಗ್ತಾ ಇದೆ. ಈ ಹಿಂದೆ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದ ಕ್ರಿಮಿನಲ್ ಒಬ್ಬ ಮೃತಪಟ್ಟಾಗ ಆತ ವೋಟ್ ಬ್ಯಾಂಕ್ ಸಮುದಾಯಕ್ಕೆ ಸೇರಿದ್ರಿಂದ ಅಖಿಲೇಶ್ ಕೂಡ ಕಣ್ಣೀರು ಹಾಕಿದ್ರು. ಆ ಕ್ರಿಮಿನಲ್ ಅಂತ್ಯಕ್ರಿಯೆ ವೇಳೆ ಜೊತೆಯಲ್ಲೇ ಇದ್ದು 1 ವೋಟ್ ಮಿಸ್ ಆಗದಂತೆ ಓಲೈಕೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ರು. ಆದ್ರಿಂದ ಈಗ ಇಂಥ ಸಮಾಜಘಾತುಕ ಕೆಲಸಕ್ಕೆ ಕಡಿವಾಣಗಳನ್ನ ತೆಗೆದು ಇಂಥ ಕೆಲಸಗಳಿಗೆ ಪ್ರೋತ್ಸಾಹ ನೀಡೋ ಭರವಸೆ ನೀಡಿ ಒಂದಷ್ಟು ವೋಟ್ಗಳನ್ನ ತಮ್ಮತ್ತ ಸೆಳೆಯೋ ಕೆಲಸ ಆಗುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇವೆ. ಇನ್ನು ಇದು ಒಂದು ಕಡೆ ಆದ್ರೆ ಇದೇ ಉತ್ತರ ಪ್ರದೇಶದಿಂದ ಇನ್ನೊಂದು ಸ್ಫೋಟಕ ವಿಚಾರ ಹೊರಬಂದಿದೆ. ಉತ್ತರ ಪ್ರದೇಶದ ಆಂಟಿ ಟೆರರ್ ಸ್ಕ್ವಾಡ್ ನಡೆಸಿದ ಆಪರೇಷನ್ ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಾಂಗ್ಲಾ ಪ್ರಜೆಗಳು ಬಂದಿರೋದು ಪತ್ತೆಯಾಗಿದೆ. ಅಂದಹಾಗೆ 1000 ಸಂಖ್ಯೆಯಲ್ಲಿ ಇವರೆಲ್ಲ ಸಿಕ್ಕಿಬಿದ್ದಿರೋದು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಗೆದ್ದು ಬಂದ ಕ್ಷೇತ್ರ ರಾಯ್ ಬರೇಲಿಯಿಂದ. ವಿಚಾರಣೆ ವೇಳೆ ಇವರೆಲ್ಲರಿಗೆ ತಲಾ 20,000 ರು ನೀಡಿ ಅಲ್ಲಿಯೇ ಇರುವಂತೆ ವ್ಯವಸ್ಥೆ ಮಾಡಲಾಗಿತ್ತು ಅನ್ನೋದು ಬೆಳಕಿಗೆ ಬಂದಿದೆ. ಇವರಿಗೆ ಅಗತ್ಯವಾಗಿ ಬೇಕಾಗೋ ಎಲ್ಲಾ ಡಾಕ್ಯುಮೆಂಟ್ಗಳನ್ನು ನಕಲಿ ಮಾಡಿ ನೀಡಿದ್ದವರು ಕೂಡ ಸಿಕ್ಕಿಬಿದ್ದಿದ್ದಾರೆ. ಮೊಹಮ್ಮದ್ ಝೀಶಾನ್, ಮೊಹಮ್ಮದ್ ಸೊಹೈಲ್, ಮೊಹಮ್ಮದ್ ರಿಯಾಜ್ ಹಾಗೂ ಇನ್ನೂ ಕೆಲ ಬಾಂಗ್ಲಾ ಜನರು ಆಸ್ತಿ ಪಾಸ್ತಿಗಳನ್ನು ಮಾಡಿಕೊಂಡಿದ್ರು ಅನ್ನೋ ವಿಚಾರ ಕೂಡ ಬಹಿರಂಗಗೊಂಡಿದೆ.
ಇವರ ಬಳಿ ನಕಲಿ ಆಧಾರ್ ಕಾರ್ಡ್, ವೋಟರ್ ಐಡಿ, ಬರ್ತ್ ಸರ್ಟಿಫಿಕೇಟ್ ಸೇರಿ ಭಾರತದಲ್ಲಿ ಇರೋದಕ್ಕೆ ಬೇಕಾದ ಎಲ್ಲಾ ಡಾಕ್ಯುಮೆಂಟ್ಗಳ ನಕಲಿ ಕಾಪಿ ಸಿಕ್ಕಿವೆ. ಅಂದಹಾಗೆ ಇದರ ಬೆನ್ನಲ್ಲೇ ಎಲ್ಲರೂ ರಾಹುಲ್ ಗಾಂಧಿಯತ್ತ ಚಿತ್ತ ನೆಟ್ಟಿದ್ದಾರೆ ಅನ್ನೋದು. ವಯನಾಡಲ್ಲಿ ಗೆಲ್ಲೋ ಗ್ಯಾರಂಟಿ ಇಲ್ಲದೆ ಇದ್ದಿದ್ರಿಂದ ಇನ್ನೊಂದು ಕ್ಷೇತ್ರದಲ್ಲಿ ಸ್ಪರ್ಧಿಸೋ ಬಗ್ಗೆ ರಾಹುಲ್ ಯೋಚಿಸ್ತಾ ಇದ್ರು. ಕೊನೆ ಗಳಿಗೆಯವರೆಗೂ ಅವರು ಅಮೇಠಿಗೆ ಬರಬಹುದು ಅನ್ನೋ ರೀತಿಯಲ್ಲೇ ಲೆಕ್ಕಾಚಾರಗಳನ್ನ ಹಾಕಲಾಗ್ತಾ ಇತ್ತು. ಆದ್ರೆ ಅಳೆದು ತೂಗಿ ರಾಯ್ಬರೇಲಿಯಲ್ಲಿ ಸ್ಪರ್ಧಿಸೋದಕ್ಕೆ ನಿರ್ಧರಿಸಿದ್ರು. ಅಲ್ಲಿ ನಾಮಿನೇಷನ್ಗೆ ಬಂದಾಗ್ಲೇ ಅಲ್ಲಿನ ಮೂಲ ನಿವಾಸಿಗಳು ಅಡ್ಡಗಟ್ಟಿ ಗೇರಾವ್ ಹಾಕಿದ್ರು. ರಾಹುಲ್ ಅಲ್ಲಿ ಗೆಲ್ತಾರೆ ಅಂತ ಯಾರೂ ಕೂಡ ಊಹಿಸಿರ್ಲಿಲ್ಲ. ಆದ್ರೆ ಅಚ್ಚರಿ ಅನ್ನೋ ಹಾಗೆ ಸ್ಪರ್ಧಿಸಿದ 2 ಕ್ಷೇತ್ರಗಳಿಂದ ರಾಹುಲ್ ಗೆದ್ದು ಬಂದ್ರು. ಈಗ ಈ ಶಾಕಿಂಗ್ ವಿಚಾರ ಬಯಲಾಗ್ತಾ ಇದ್ದು, ಬಾಂಗ್ಲಾದಿಂದ ಅಕ್ರಮವಾಗಿ ಬಂದ ರೋಹಿಂಗ್ಯಾ ಮುಸ್ಲಿಮರ ವೋಟ್ನಿಂದಲೇ ಅವರು ಗೆದ್ದು ಬಂದ್ರು ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ. ಸದ್ಯ ರೋಹಿಂಗ್ಯಾಗಳ ವಿಚಾರಣೆ ನಡೀತಾ ಇದ್ದು, ಇನ್ನೂ ಇವರೆಲ್ಲ ಎಲ್ಲೆಲ್ಲಿ ನುಸುಳಿದ್ದಾರೆ ಅನ್ನೋದರ ಬಗ್ಗೆ ಪತ್ತೆ ಹಚ್ಚೋದಕ್ಕೆ ಯೋಗಿ ಸರ್ಕಾರ ಮುಂದಾಗಿದೆ. ಇತ್ತೀಚೆಗಷ್ಟೇ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಒಂದು ಸಮಾವೇಶ ಮಾಡಿ ಭಾರತದ ಜೊತೆಗೆ ಬಂಗಾಳದ ಸ್ನೇಹ ವೃದ್ಧಿಯಾಗಬೇಕಿದೆ ಅನ್ನೋ ಮಾತನ್ನ ಹೇಳಿದ್ರು. ಅನ್ನ ಕೊಟ್ಟ ದೇಶವನ್ನ ವಿಭಜಿಸೋ ಬಗ್ಗೆ ಮಾತಾಡ್ತಾ ಇರೋ ವೃದ್ಧೆ ಮೇಲೆ ಭಾರತೀಯರಿಗೆ ಕೋಪ ಬಂದಿತ್ತು. ಈ ಸಂಬಂಧ ಹಲವರು ಆಕ್ರೋಶವನ್ನು ಹೊರಹಾಕಿದ್ರು. ಇದೇ ವೇದಿಕೆಯಲ್ಲಿ ಇನ್ನೊಂದು ಮಾತನ್ನು ಕೂಡ ಮಮತಾ ಬ್ಯಾನರ್ಜಿ ಹೇಳಿದ್ರು. ಬಾಂಗ್ಲಾದಿಂದ ಯಾರಾದ್ರೂ ಕಷ್ಟ ಅಂತ ಹೇಳ್ಕೊಂಡು ಬಂದು ಬಂಗಾಳದ ಬಾಗಿಲು ತಟ್ಟಿದ್ರೆ ನಾನು ಖಂಡಿತ ಒಳಗೆ ಸೇರಿಸ್ಕೊಳ್ತೀನಿ ಅಂತ ಹೇಳಿದ್ರು. ಅದು ಕೂಡ ವಿವಾದಕ್ಕೆ ಕಾರಣವಾಗಿತ್ತು. ಈ ಅಹಂಕಾರದ ಮಾತು ಕೇಳಿ ಬಾಂಗ್ಲಾ ಪ್ರಧಾನಿ ಕೂಡ ದೀದಿ ಹೇಳಿಕೆಯನ್ನ ಖಂಡಿಸಿ ಪ್ರತಿಕ್ರಿಯೆ ನೀಡಿದ್ರು. ಅದೇ ಸಮಾವೇಶದಲ್ಲಿ ದೀದಿ ಮಾತಿಗೆ ಅಖಿಲೇಶ್ ಕೂಡ ಚಪ್ಪಾಳೆ ಹೊಡಿತಾ ಕೂತಿದ್ರು. ಈಗ ಬಂದಿರೋ ಸುದ್ದಿ ನೋಡಿದ್ರೆ ಈ ಅಕ್ರಮಗಳೆಲ್ಲವೂ ವ್ಯವಸ್ಥಿತವಾಗಿ ನಡೀತಾ ಇದೆಯಾ ಅನ್ನೋ ಅನುಮಾನ ಸೃಷ್ಟಿ ಆಗ್ತಾ ಇದೆ. ಅಕ್ರಮ ವಲಸಿಗರು ಮೊದಲು ಬಂಗಾಳಕ್ಕೆ ನುಸುಳಿ ಬರ್ತಾರೆ. ನಂತರ ಆದ್ಯತೆ ಮೇಲೆ ಅವರನ್ನ ಯಾವ್ಯಾವ ಮಿತ್ರರ ರಾಜ್ಯಗಳಿಗೆ ಕಳಿಸಿಕೊಡ್ಬೇಕೋ ಅಲ್ಲಿಗೆ ಕಳಿಸಿಕೊಡೋ ವ್ಯವಸ್ಥೆ ಇದೆಯಾ ಅನ್ನೋ ಅನುಮಾನವನ್ನ ಹುಟ್ಟು ಹಾಕ್ತಾ ಇದೆ. ಅಂದಹಾಗೆ ಸಿಎಎ ಹಾಗೂ ಎನ್ಆರ್ಸಿಯನ್ನ ಎಲ್ಲಾ ವಿಪಕ್ಷ ನಾಯಕರು ವಿರೋಧಿಸ್ತಾ ಇದ್ದಾರೆ. ಬಂಗಾಳದ ಮಮತಾ ಬ್ಯಾನರ್ಜಿ ವಿರೋಧ ಮಾಡೋದಕ್ಕೆ ಕಾರಣ ಎಲ್ರಿಗೂ ಗೊತ್ತೇ ಇದೆ. ಅಕ್ರಮ ವಲಸಿಗರು ಇಲ್ಲ ಅಂದ್ರೆ ವೋಟ್ ಬೀಳಲ್ಲ ಅನ್ನೋದು. ಆದ್ರೆ ಉಳಿದವರು ಕೂಡ ಬಲವಾಗಿ ವಿರೋಧಿಸ್ತಾ ಇರೋದಕ್ಕೆ ಇದೇ ಕಾರಣನಾ ಅಂತ ಕೂಡ ಚರ್ಚೆ ಆಗ್ತಾ ಇದೆ. ಬಂಗಾಳದ ಗಡಿಯಲ್ಲಿರೋ ಬೇಲಿಗಳು ಗಟ್ಟಿಯಾದ್ರೆ ಸಾಕಷ್ಟು ಸರ್ಕಾರಗಳು ಉದುರಿ ಹೋಗೋ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ವಿರೋಧಿಸ್ತಾ ಇದ್ದಾರಾ ಅಂತ ಚರ್ಚೆಗಳಾಗ್ತಾ ಇದೆ. ಆದ್ರೆ ಈಗ ರಾಯ್ಬರೇಲಿಯಲ್ಲಿ ಪತ್ತೆಯಾಗಿರೋ ರೋಹಿಂಗ್ಯಾಗಳ ಸಂಖ್ಯೆ 1000 ದಾಟಿದೆ. ಇನ್ನು ಇಡೀ ಯುಪಿಯಲ್ಲಿ ಎಷ್ಟು ಜನರು ನುಸುಳಿರ್ಬೋದು ಅನ್ನೋ ಲೆಕ್ಕಾಚಾರಗಳೆಲ್ಲ ನಡೀತಾ ಇದೆ. ಒಟ್ನಲ್ಲಿ ತಪ್ಪನ್ನ ಸರಿಪಡಿಸೋದಕ್ಕೆ ಒಂದು ಕಡೆಯಿಂದ ಪ್ರಯತ್ನಗಳು ನಡೀತಾ ಇದ್ರೆ, ತಪ್ಪು ಮಾಡೋದಕ್ಕೆ 100 ದಾರಿಗಳಿವೆ. ಅದಕ್ಕೆ ಪ್ರೋತ್ಸಾಹ ನೀಡೋದಕ್ಕೆ 1000 ಕೈಗಳಿವೆ. ಇದೆಲ್ಲ ಯಾವಾಗ ಸರಿಯಾಗಲಿದೆ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.